ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಗಡಿನಲ್ಲಿ ಸಿಗುವಂತಹ ಜಾಮೂನ್ ಪೌಡರನ್ನು ಬಳಸದೆ ಮನೆಯಲ್ಲಿ ಇರುವಂತಹ ಗೋಧಿ ಹಿಟ್ಟಿನಿಂದ ನಾವು ಯಾವ ರೀತಿ ತುಂಬಾ ಸಾಫ್ಟಾಗಿರುವಂತಹ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಫ್ಟಾಗಿರುವಂತಹ ಗುಲಾಬ್ ಜಾಮೂನ್ ತಿನ್ನಬೇಕು ಅಂದರೆ ಅಂಗಡಿಯಿಂದಲೇ ಜಾಮೂನ್ ಪೌಡರ್ನ ತಂದು ಮಾಡಬೇಕು ಅಂತೇನಿಲ್ಲ. ಈ ವಿಧಾನದಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸಲ ಮಾಡಿ ನೋಡಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಜಾಮೂನ್ಗೆ ಬೇಕಾಗಿರುವಂತಹ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಜಜ್ಜಿಟ್ಕೊಂಡಿರುವಂತಹ 2 ಏಲಕ್ಕಿನ ಸೇರಿಸಿ ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಕರಗಿ ಸಕ್ಕರೆ ನೀರು ಸ್ವಲ್ಪ ಸ್ಟಿಕ್ಕಿ ಆಗಬೇಕು, ಕೈಗೆ ಅಂಟಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮ್ಲಿಟ್ಟು ಇದೇ ರೀತಿ ತಿಳಿಸ್ಕೊಳ್ತಾ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟಿನಿಂದ ನಾನಿಲ್ಲಿ ಜಾಮೂನ್ನ ಮಾಡ್ತಾ ಇದ್ದೀನಿ. ಅಷ್ಟು ಜಾಮೂನ್ಗೆ ನಾವಿಲ್ಲಿ ಮಾಡಿರುವಂತಹ ಸಕ್ಕರೆ ಪಾಕ ಸರಿ ಹೋಗುತ್ತೆ. ಈಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾನು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಸಕ್ಕರೆ ಪಾಕನ ಚೆಕ್ ಮಾಡಿದಾಗ ಕೈಗೆ ಈ ರೀತಿ ಅಂಟಬೇಕು, ಒಂದೆಳೆ ಪಾಕ ಕೂಡ ಬರಬಾರ್ದು. ಜಸ್ಟ್ ಈ ರೀತಿ ಅಂಟಿದ್ರೆ ಸಾಕು. ನಾವು ಜಾಮೂನ್ನ ಫ್ರೈ ಮಾಡಿ ಸಕ್ಕರೆ ಪಾಕಕ್ಕೆ ಸೇರಿಸಿದಾಗ ಈ ರೀತಿ ಅಂಟೋ ರೀತಿ ಪಾಕನ ತೆಕ್ಕೊಂಡ್ರೆ ಜಾಮೂನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ 2 ನಿಂಬೆಹಣ್ಣಿನ ಹನಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳೋದ್ರಿಂದ ಸಕ್ಕರೆ ಎಪ್ಕಟ್ಟಲ್ಲ. ನೀವು ಸಾಮಾನ್ಯವಾಗಿ ಜಾಮೂನ್ ಮಾಡಿದಾಗ ಗಮನಿಸಿರ್ಬೋದು, ಸಕ್ಕರೆ ಪಾಕ ಎಪ್ಕಟ್ಟಿರುತ್ತೆ. ಈ ರೀತಿ 1-2 ಹನಿ ನಿಂಬೆ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸಕ್ಕರೆ ಪಾಕ ಎಪ್ಕಟ್ಟಲ್ಲ. ಈಗ ಜಾಮೂನ್ನ ಮಾಡಲಿಕ್ಕೆ ಸಕ್ಕರೆ ಪಾಕ ರೆಡಿ ಆಯಿತು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಜಾಮೂನ್ನ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ನ ಅಳತೆ ಮಾಡಿಕೊಂಡು, ಅಂದರೆ ನಾವು ಯಾವ ಕಪ್ನಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ವಿ ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ, ಹಾಗೆ ಚಿಟಿಕೆ ಉಪ್ಪು, ಹಾಗೆ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾನ ಸೇರಿಸೋದ್ರಿಂದ ಜಾಮೂನು ಉಬ್ಬಿ ಬರುತ್ತೆ. ನಿಮ್ಮಲ್ಲಿ ಬೇಕಿಂಗ್ ಸೋಡಾ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಕುಕ್ಕಿಂಗ್ ಸೋಡಾನೇ ಬಳಸ್ಕೋಬೋದು. ಈಗ ನಾನಿಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಾವು ಅಂಗಡಿಯಿಂದ ಜಾಮೂನ್ ಪಾಕೆಟ್ನ ತಂದಾಗ ಯಾವ ರೀತಿ ಹಿಟ್ಟು ಹಸಿಯಾಗಿರುತ್ತೆ ಅದೇ ರೀತಿ ನಾವು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ಹಿಟ್ಟು ಉಂಡೆ ಆಗಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ರೀತಿ ಹಿಟ್ಟನ್ನು ನಾವು ಮೊದಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಮೂನ್ ಹಿಟ್ಟನ್ನು ಕಲಿಸೋದಕ್ಕೆ ಕಾಯಿಸಿ ಚೆನ್ನಾಗಿರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಸಾಫ್ಟಾಗಿ ಇದನ್ನು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಆದರೆ ಚಪಾತಿ ಥರ ಇದನ್ನು ನಾದಲಿಕ್ಕೆ ಹೋಗಬಾರ್ದು. ನೋಡಿ, ಇಷ್ಟು ರಫ್ ಆಗಿ ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಚಪಾತಿ ಹಿಟ್ಟಿನ ಥರ ನಾದ್ಕೋಬಾರ್ದು. ಈ ರೀತಿ ರಫ್ ಆಗಿದ್ರೇ ಜಾಮೂನ್ ಅನ್ನೋದು ಉಬ್ಬಿ ಬರೋದು. ನೋಡಿ, ಈಗ ಪರ್ಫೆಕ್ಟಾಗಿ ಹಿಟ್ಟು ಅನ್ನೋದು ರೆಡಿ ಆಗಿದೆ. ಈಗ ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಜಾಮೂನ್ ಬೇಕು ಆ ಸೈಜ್ನಲ್ಲಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನ್ ಉಂಡೆಗಳನ್ನ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬಾ ಪ್ರೆಸ್ ಮಾಡಿ ಉಂಡೆಗಳನ್ನ ಮಾಡ್ಕೋಬಾರ್ದು. ಜಸ್ಟ್ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಸ್ವಲ್ಪ ಕೂಡ ಕ್ರಾಕ್ ಇಲ್ಲದೆ ಇರೋ ರೀತಿ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೂ ಕೂಡ ಕ್ರಾಕ್ ಇಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಾಫ್ಟಾಗಿ ಅದನ್ನು ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ತುಂಬಾ ಸಾಫ್ಟಾಗಿ ಅದನ್ನು ಉಂಡೆ ಮಾಡ್ಕೋಬೇಕಾಗುತ್ತೆ. ಪ್ರೆಸ್ ಮಾಡಿ ಅದನ್ನು ಉಂಡೆ ಮಾಡಿಕೊಂಡ್ರೆ ಜಾಮೂನು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಅದು ಉಬ್ಬೋದಿಲ್ಲ. ಫೈನಲಿ ನಾನೀಗ ಎಲ್ಲ ಜಾಮೂನ್ ಉಂಡೆಗಳನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ನನಗೆ ಮೀಡಿಯಮ್ ಸೈಜ್ದು 20 ಜಾಮೂನ್ ಉಂಡೆಗಳು ಸಿಕ್ಕಿದೆ. ಈಗ ನಾನಿಲ್ಲಿ ಎಣ್ಣೆನೂ ಸಹ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಸಹ ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಮೀಡಿಯಮ್ ಆಗಿ ಹೀಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೀಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನೆಕ್ಸ್ಟ್ ನಾವು ಉಂಡೆ ಮಾಡಿ ಇಟ್ಕೊಂಡಿರುವಂತಹ ಜಾಮೂನ್ ಉಂಡೆಗಳನ್ನ ಎಣ್ಣೆಗೆ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಇದನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಧ್ಯದಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನೆಂದರೆ, ಎಣ್ಣೆಗೆ ಜಾಮೂನ್ ಉಂಡೆಗಳನ್ನ ಸೇರಿಸಿದ ತಕ್ಷಣ ಅದನ್ನು ಕದರಿಸೋದಕ್ಕೆ ಹೋಗಬಾರ್ದು. 1 ನಿಮಿಷ ಬಿಟ್ಟು ಅದನ್ನು ಈ ರೀತಿ ತಿರುಗಿಸ್ಕೊಳ್ತಾ
ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಐ ಫ್ಲೇಮಲ್ಲಿ ಇಟ್ಟು ಬೇಗ ಆಗಲಿ ಅಂತ ಫ್ರೈ ಮಾಡಿಕೊಂಡ್ರೆ ಮೇಲೆ ಜಾಮೂನ್ ಬೆಂದಿರುತ್ತೆ, ಒಳಗಡೆ ಹಾಗೇ ಇರುತ್ತೆ. ಆದ್ದರಿಂದ ನಾವು ಕಮ್ಮಿ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಮೂನ್ ಉಂಡೆ ಒಳಗಡೆನೂ ಸಹ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮ್ನ ಸೆಟ್ ಮಾಡಿಕೊಂಡು ಈ ರೀತಿ ಕಂದು ಬಣ್ಣ ಬರೋವರೆಗೂ ಜಾಮೂನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟಾಗಿ ಇದೆ. ಇದೇ ರೀತಿ ನಾನು ಉಳಿದಿರುವಂತಹ ಹಿಟ್ಟನ್ನೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತೇಳಿ. ಈಗ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ನಾವು ಸಕ್ಕರೆ ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಜಾಮೂನ್ ಉಂಡೆ ಉಗುರು ಬೆಚ್ಚಗಿರಬೇಕು. ಆಗ ನಾವು ಸಕ್ಕರೆ ಪಾಕಕ್ಕೆ ಸೇರಿಸೋದ್ರಿಂದ ಸಕ್ಕರೆ ಪಾಕನ ಜಾಮೂನ್ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಒಂದು ವೇಳೆ ಜಾಮೂನ್ ಉಂಡೆ ತಣ್ಣಗಾಗಿದೆ, ಸಕ್ಕರೆ ಪಾಕನ ಉಗುರು ಬೆಚ್ಚಗೆ ಮಾಡಿಕೊಂಡು ನೀವಿಲ್ಲಿ ಜಾಮೂನ್ ಉಂಡೆಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಫೈನಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ ಪಾಕಕ್ಕೆ ಜಾಮೂನ್ ಉಂಡೆಗಳನ್ನ ಸೇರಿಸಿದ್ದೀನಿ. ನೀವಿಲ್ಲಿ ಒಂದನ್ನು ನೆನ್ಪಿಡಿ, ಸಕ್ಕರೆ ಪಾಕ ತಣ್ಣಗಿದ್ರೆ ಜಾಮೂನ್ ಬಿಸಿ ಇರಬೇಕು, ಜಾಮೂನ್ ಬಿಸಿ ಇದ್ದರೆ ಸಕ್ಕರೆ ಪಾಕ ತಣ್ಣಗಿರಬೇಕು. ನಾನಿಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಓವರ್ನೈಟ್ ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ನಮಗೆ ಟೈಮ್ ಇಲ್ಲ, ಇನ್ಸ್ಟೆಂಟಾಗಿ ನಾವು ಗುಲಾಬ್ ಜಾಮೂನ್ನ ಮಾಡ್ಕೊಂಡು ತಿನ್ನಬೇಕು ಅನ್ನೋರು 1-2 ಗಂಟೆಗಳ ಕಾಲ ಆದರೂ ಜಾಮೂನ್ನ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನಾನಿಲ್ಲಿ ಓವರ್ನೈಟ್ ಜಾಮೂನ್ನ ನೆನೆಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಕ್ಕರೆ ಪಾಕನೆಲ್ಲ ಗುಲಾಬ್ ಜಾಮೂನ್ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತೇಳಿ. ಅಷ್ಟೇ ಪಫಿಯಾಗಿ ಬಂದಿದೆ ಜಾಮೂನ್. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಅಂಗಡಿಯಿಂದ ತಂದು ಪ್ಯಾಕೆಟ್ನಲ್ಲಿ ಯಾವ ರೀತಿ ಜಾಮೂನನ್ನು ಮಾಡ್ತೀವಿ ಅದಕ್ಕಿಂತ ಸೂಪರಾಗಿ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿದೆ ಅಂತೇಳಿ. ಸಕ್ಕರೆ ಪಾಕನೆಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ನೀವು ಕೂಡ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.